ಹಲೋ, ನಾನು ನಿಮ್ಮ ಮಾಸ್ಟರ್ ಪ್ರಮೋದ್. 10ನೇ ತರಗತಿಯಲ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಸಂಜೆ. ಇವತ್ತು ನಾನು ಗಣಿತ ವಿಷಯದಲ್ಲಿ 1ನೇ ಅಧ್ಯಾಯ ವಾಸ್ತವ ಸಂಖ್ಯೆ ಇದರಲ್ಲಿ ಅಭ್ಯಾಸ 1.2ರಲ್ಲಿ ಒಂದು ಸಮಸ್ಯೆಯನ್ನು ನಾನು ಪರಿಹರಿಸಿದ್ದೇನೆ. ಇದು ತಮ್ಮ SSLC ಪರೀಕ್ಷೆಗೆ ಬರೆಯಲು ಅಥವಾ ಪರೀಕ್ಷೆ ಬರೆಯಲು ಅನುಕೂಲ ಆಗ್ಬೋದು. ಆ ಒಂದು ದೃಷ್ಟಿಕೋನವನ್ನು ಇಟ್ಟು ಈ ಒಂದು ಸಮಸ್ಯೆಯನ್ನು ಪರಿಹರಿಸಿದ್ದೇನೆ. ನೋಡಿರಿ, ಸಮಸ್ಯೆ ಏನಂದ್ರೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ ಅಂದ್ರೆ ಆಲ್ರೆಡಿ √5 ಇದು ಅಭಾಗಲಬ್ಧ ಸಂಖ್ಯೆನ ಅದ. ಇದು ಭಾಗಲಬ್ಧ ಸಂಖ್ಯೆ ಅಲ್ಲ, ಅಭಾಗಲಬ್ಧ ಸಂಖ್ಯೆ √5. ನೀವು ಇದ್ರ ಬದ್ದಲ 9ನೇದಕ್ಕೆ ಕಲ್ತೀರಿ. ಆದರೂ ಒಂದು ಸ್ವಲ್ಪ ನೋಡಿರಿ, ನಾವು ಒಂದು ಸ್ವಲ್ಪ ಕ್ಲೂ ಕೊಡ್ತಾನೋ. ಈಗ √4 ಅದ, ಇದ್ರ ವರ್ಗಮೂಲ 2 ಅಂತ ಬರ್ತದೆ. ಈಗ √16 ಅದ, 16 ವರ್ಗಮೂಲ 4. ಯಾಕೆ 4ನ್ನು 4ರ ಜೊತೆನೂ ಗುಣಾಕಾರ ಮಾಡ್ರೆ 16 ಬರ್ತದೆ, 2ನ್ನು 2 ಜೊತೆ ಗುಣಾಕಾರ ಮಾಡ್ರೆ 4 ಬರ್ತದೆ. ಬಟ್ 5ಕ್ಕೆ ಯಾವ ಸಂಖ್ಯೆಲೆ ಗುಣಾಕಾರ ಮಾಡ್ರೆ ಅದ ಸಂಖ್ಯೆಲೆ ಗುಣಾಕಾರ ಮಾಡ್ರೆ 5 ಬರ್ತದೆ. ಇಲ್ಲಿ ಅಂಥ ಯಾವ ಸಂಖ್ಯೆ ಬರಲ್ಲ. ಸೊ √5 ಇದು ಅಭಾಗಲಬ್ಧ ಸಂಖ್ಯೆ. ಆಮೇಲೆ ಇವು ಇದ್ದಿದ್ದು ಭಾಗಲಬ್ಧ ಸಂಖ್ಯೆಗಳು. ಸೊ ಆಲ್ರೆಡಿ √5 ಇದು ಅಭಾಗಲಬ್ಧ ಸಂಖ್ಯೆನೇ ಅದ. ಮತ್ತು ನೀವು ಅನ್ನೋರ ಸರ್ ಇವರು ಅಭಾಗಲಬ್ಧ ಸಂಖ್ಯೆ ಇದ್ದು ಯಾಕೆ ಅದನ್ನು ಸಾಧಿಸಿ ಅಂತಂತಾರು, ಅದಕ್ಕೆ ಒಂದು ಪ್ರಶ್ನೆ ಅದ, ನಾವು ಬಿಡಿಸೋಣ. ನೋಡಿರಿ, √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂದಾಗ ನಾವೇನು ಮಾಡೋದು, = ಹಾಕಿ √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೋದು. ನಾವು ವಿರುದ್ಧ ಬರ್ಕೋದು, ಇಲ್ಲಿ ಅಭಾಗಲಬ್ಧ ಇತ್ತಂದ್ರೆ ನಾವು ಭಾಗಲಬ್ಧ ಅಂತ ಬರ್ಕೋದು. √5 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಅಂಥೇಳಿ ಬರೆಯೋದು. ಆಮೇಲೆ ಇಷ್ಟು ಬರೆದ ನಂತರ √5 ಭಾಗಲಬ್ಧ ಸಂಖ್ಯೆ ಬರ್ತೀವಿ ಅಂದ್ರೆ ಆಟೋಮೆಟಿಕಲಿ ಏನಾಗ್ತದೆ, √5 = A/B. ಯಾಕಂದ್ರೆ ಭಾಗಲಬ್ಧ ಸಂಖ್ಯೆ ಹೆಂಗಿರ್ತಾವೆ, ಮ್ಯಾಲ ಅಂಶ ಕೆಳಗೆ ಛೇದ. ಆಮೇಲೆ ಇವು A ಮತ್ತು B ಏನಿರ್ತಾವೆ ಪೂರ್ಣ ಸಂಖ್ಯೆಗಳು. ಅಂದರೆ ಈ ಜಾಗನಾಗ ನೀವು ಬೇಕಾ 2 ತುಂಬು, 4 ತುಂಬು, ಯಾವ ಬೇಕಾದ ಸಂಖ್ಯೆ ತುಂಬ. B ಜಾಗನಾಗೂ ಯಾವ ಬೇಕಾದ ಪ್ಲಸ್ ಮೈನಸ್ ಇದ್ದಂಥ ಯಾವ ಬೇಕಾದ ಸಂಖ್ಯೆ ತುಂಬೋದು. ಅಂದರೆ ಪೂರ್ಣಾಂಕಗಳು ಇಲ್ಲಿ ಕೊಟ್ಟ ನೋಡು. ಆದ್ದರಿಂದ A, B ಬಿಲಾಂಗ್ಸ್ ಟು Z. A ಮತ್ತು B ಇವುಗಳು ಪೂರ್ಣಾಂಕಗಳಿಗೆ ಸಂಬಂಧಪಟ್ಟಂಥ ಸಂಖ್ಯೆಗಳು. ಆದರೆ B ಇದು 0 ಆಗಿರಬಾರ್ದು. ಅಂದರೆ ಕೆಳಗಿನ ಸಂಖ್ಯೆ ಇಲ್ಲಿ B ಐತ್ಲ, ಇಲ್ಲಿ 0 ಬರಬಾರ್ದು. ಏನು ಬರಬಾರ್ದು, 0 ಬರಬಾರ್ದು. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು 4/0 ಮಾಡಿದ್ವಿ ಅಂದ್ರೆ ಇಲ್ಲಿ ಭಾಗಾಕಾರ ಮಾಡ್ಲಿಕ್ಕೆ ಬರೋಂಗಿಲ್ಲ. ಆ್ಯಕ್ಚುಲಿ ಪ್ರತಿ ಸಂಖ್ಯೆಯ ಕೆಳಗೆ ಏನೂ ಇರಲಿಲ್ಲ ಅಂದ್ರೆ 1 ಇದ್ದೇ ಇರ್ತದೆ. ಇದೊಂದು ನಿಯಮದಾಗ ಕೊಂಡಿರ್ತದೆ, ಬಟ್ ಇದು ನಿಯಮದಾಗ ಕೊಂಡಿರಂಗಿಲ್ಲ. ಸೊ ಅದಕ್ಕಾಗಿ ಅವ್ರು ಹೇಳಿದರು, ಇದು B ಅಂತ ತಿಳ್ಕೊರಿ, ಇದು A ಅಂತ ತಿಳ್ಕೊರಿ. ಇಲ್ಲಿ B 0 ಆಗಿರ್ಬೋದು. ಸೊ ಈ ರೀತಿ ಬರ್ಕೊಂಡ ನಂತರ ನೋಡಿರಿ, A/B ಅದ. ಇದು B ಏನು ಮಾಡ್ದ, = ಈಚೆ ಕಡೆ ಕಳಿಸಿದ್ರೆ ಗುಣಾಕಾರ ಆಗಿಬಿಡ್ತದೆ, √5 ಜೊತೆ ಗುಂಡ್ಲೆ ಆಗ್ತದೆ. ಸೊ B √5 A ಆಯ್ತು. B ಯಾಕೆ ಕಡೆ ಬಂತು, ಇಲ್ಲಿ ಭಾಗಲಿದ್ದು ಈಚೆ ಕಡೆ ಕಳ್ಸೋಣ ಗುಂಡ್ಲೆ ಆಯ್ತದೆ, ಸೈಡಿಗೆ ಬಂತು. ಎರಡೂ ಕಡೆ ವರ್ಗ ಮಾಡಲಾಗಿ ನಾವೇನು ಮಾಡೋದು, ಎರಡೂ ಕಡೆ ಸ್ಕ್ವೇರ್ ಮಾಡಬೇಕು. ಬೋತ್ ಸೈಡ್ ಏನು ಮಾಡ್ಬೇಕು, ನಾವು ಸ್ಕ್ವೇರ್ ಮಾಡಬೇಕು. ಇರಲಿ, ಇಲ್ಲಿ ಬ್ರಕೆಟ್ನಲ್ಲಿ B √5 ಬರೀನು. ಆಮೇಲೆ = A², ಎರಡು ಕಡೆ ಬ್ರಕೆಟ್ನಲ್ಲಿ B √5 ಬ್ರಕೆಟ್ ಕಂಪ್ಲೀಟ್ ಸ್ಕ್ವೇರ್ = A². ಯಾಕಂದರೆ ಎರಡು ಕಡೆ ಸ್ಕ್ವೇರ್ ಮಾಡೋದಂದ್ರೆ ಘಾತ 2 ಇಡಂದ್ರೆ. ಇಲ್ಲಿ ನೋಡಿರಿ, ಈ 2 ಇದ್ದಿದ್ದ ಘಾತ 2 ಇದ್ದಿದ್ದು B ಸಂಬಂಧಪಡ್ತದೆ, √5 ಸಂಬಂಧಪಡ್ತದೆ, ಆಮೇಲೆ A² ಸಂಬಂಧಪಡ್ತದೆ. ಸೊ ಬ್ರಕೆಟ್ ತೆಗೆದ್ವಿ ಅಂದ್ರೆ ಈ B ಘಾತ 2 B² ಆಗ್ತದೆ. ಆಮೇಲೆ √5 ಇದಕ್ಕೆ ಘಾತ 2ರಲ್ಲಿ ಏನು ಮಾಡ್ರೆ ರೂಟ್ ಹಾರಿ ಬಿಡ್ತದೆ, ರೂಟ್ ಹೋಗಿಬಿಡ್ತದೆ. ರೂಟ್ ಇದ್ದದ್ದು ಹೋಗಿ ಬರೀ 5 ಅಷ್ಟೇ ಉಳಿತದೆ. ಇದೊಂದು ನೆನಪನ್ನ ಇಟ್ಕೊರಿ ನೀವು ಅನ್ನೋರು. 5 ಹೆಂಗೆ ಬತ್ತು, ಯಾಕಂದ್ರೆ ಈ ರೂಟಿಗೆ ಸ್ಕ್ವೇರ್ ಮಾಡೋಣ, ರೂಟ್ ಹೋಗಿಬಿಡ್ತದೆ, 5 ಅಷ್ಟೇ ಉಳಿತದೆ. ಸೊ B² × 5 = A². B² ಗುಣಿಸು 5, ಇಲ್ಲಿ ಏನೂ ಇರಲಿ ಗುಂಡ್ಲೆ ಚಿಹ್ನೆ ಇರ್ತದೆ. ಸೊ B² 5 = A² ಅಂದ್ರೆ ನಡೀತದೆ. ಇಲ್ಲಿ ನೋಡಿರಿ, ಇಲ್ಲಿ B² ಉಳಿತದೆ, A² ಅಂತೂ ಇಲ್ಲೇ ಐತೆ. ಈ 5 B² ಜೊತೆ 5 ಗುಣಾಕಾರ ಐತಿ. 5ನ್ನು ಆಚೆ ಕಡೆ ಕಳಿಸಿದ್ದು ಅಂದ್ರೆ ಭಾಗಾಕಾರ ಇಲ್ಲಿ ಕೆಳಗೆ ಬರ್ತದೆ, ಅದು ಛೇದದ ಜಾಗನಾಗ ಬರ್ತದೆ. ಸೊ B² = A² / 5 ಆಗ್ತದೆ. ನೋಡಿರಿ, B² ಗುಣಿಸು 5 ಐತಿ. ನಾನು 5ನ್ನು ಆಚೆ ಕಡೆ ಹೋಗಪ್ಪ ಅಂದ್ರೆ ಅದು ಭಾಗಾಕಾರ ರೂಪದಾಗ ಬರ್ತದೆ. ಗುಣಾಕಾರ ಇದ್ದಿದ್ದು ಆಚೆ ಕಡೆ ಕಳಿಸಿದ್ದು ಭಾಗಾಕಾರ, ಪ್ಲಸ್ ಇದ್ದಿದ್ದು ಆಚೆ ಕಡೆ ಕಳಿಸಿದ್ರೆ ಮೈನಸ್ ಇದ್ದಿದ್ದು ಆಚೆ ಕಡೆ ಕಳಿಸಿದ್ರೆ ಪ್ಲಸ್ ಆಗ್ತದೆ. ಇವ ಕೆಲವು ಸಂಕೇತಗಳನ್ನ ನೀವು ನೆನಪಿಟ್ಕೋಬೇಕು. ಇಲ್ಲಿ ಗುಂಡ್ಲೆ 5 ಇದ್ದಿದ್ದು ಆಚೆ ಕಡೆ = ಆಚೆ ಕಡೆ ಕಳ್ಸೋಣ
ಭಾಗಲೆ 5 ಆಗ್ತದೆ. ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಭಾಗಿಸು 5. ಇದನ್ನು ಈಕ್ವೇಷನ್ 1 ಅಂತ ತಿಳ್ಕೊಂಡ್ರೆ ಅಂದ್ರೆ ಸಮೀಕರಣ 1 ಅಂತೇಳಿ ನಾವು ಗುರ್ತ ಮಾಡೀನಿ. ಇಲ್ಲಿ ನೋಡಿರಿ, ಇಲ್ಲಿ ಎ ಸ್ಕ್ವೇರ್ಗೆ 5 ಭಾಗ ಹೋಗ್ತೈತೆ ಅಂದಂಗೆ ಈ ಥರ ಅರ್ಥ. ಅದಕ್ಕಾಗಿ ಬರೀಬೇಕು ವಾಕ್ಯದಾಗ. ಇಲ್ಲಿ 5 ಎ ಸ್ಕ್ವೇರನ್ನು ಭಾಗಿಸುತ್ತದೆ. ಬರೋಬ್ಬರಿ ಐತಿ, ಯಾಕಂದ್ರೆ ಎ ಸ್ಕ್ವೇರ್ ಭಾಗಿಸು 5 ಅಂತ ಬರ್ತೀವಿ ನಾವು. ಅದಕ್ಕಾಗಿ ಇದನ್ನು ಇಲ್ಲಿ ಬರೀಬೇಕು. ಇಲ್ಲಿ 5 ಎ ಸ್ಕ್ವೇರನ್ನು ಭಾಗಿಸುತ್ತದೆ, ಅದರಂತೆ 5 ಇದು ಎಯನ್ನು ಸಹ ಭಾಗಿಸುತ್ತದೆ. ಹಿಂಗೆ ಬರಿಬೇಕು. ಇದರ ಅರ್ಥ ಏನ ಸರ್? ಇಲ್ಲಿ 5 ಇದು ಎ ಸ್ಕ್ವೇರನ್ನು ಭಾಗಿಸ್ತೈತಿ, ಇದು ಬರೆದ್ರೆ ಕರೆಕ್ಟ್ ಐತಿ. ಅದರಂತೆ 5 ಇದು ಎಯನ್ನು ಸಹ ಭಾಗಿಸುತ್ತದೆ. ಯಾಕೆ? ಈ ಫಾರ್ ಎಕ್ಸಾಂಪಲ್ ನೋಡ್ರಿ, 4 ಘಾತ 2 ಅದಕ್ಕೆ ನಾವು ಒಂದು 2 ಭಾಗಿಸಿದ್ವು. ಸೊ 4 ಘಾತ 2 ಈ ಥರದ್ದು ಎಷ್ಟು ಬರ್ತೈತಿ? 16 ಬರ್ತೈತಿ. 4 4 16. ಸೊ ಭಾಗಿಸು 2. 2 ಭಾಗ ಹೋಗ್ತೈತಿ. ಇಲ್ಲಿ 2 1 2, 2 8 16. ಅಂದರೆ 2 16 ಭಾಗ ಹೋಗ್ತದೆ. ಅಂದರೆ 4 ಘಾತ 4 ಸ್ಕ್ವೇರ್ ಇದಕ್ಕೆ 2 ಭಾಗ ಮಾಡ್ತೀವಿ ನಾವು. ಅದೇ ರೀತಿ ಈ 4 ಸ್ಕ್ವೇರ್ಕ್ಕಿಂತ ಇಲ್ಲಿ 4 ಐತಿಲ್ಲ, 4 ಘಾತ 2 ಇದನ್ನು 2 ಭಾಗಿಸ್ತದೆ. ಅಂದರೆ ಇದನ್ನ ಎ ಸ್ಕ್ವೇರ್ ತಿಳ್ಕೊರಿ. ಎ ಸ್ಕ್ವೇರಿಗೆ 2ರಿಂದ ಭಾಗ ಹೋಗ್ತದೆ ಅಂದ್ಬೇಕ. ಈ ಏಕ 4 ಅಂದರೆ ಎ ಇದ್ದಂಗೆ, ಇದಕ್ಕೂ ಕೂಡ 2 ಭಾಗ ಹೋಗ್ತದೆ. 2 1 2, 2 2 4. ಹಂಗಿಲ್ಲಿ ಎ ಸ್ಕ್ವೇರ್ಗೆ 5 ಭಾಗ ಹೋಗ್ತದೆ. ಅದೇ ರೀತಿ ಸ್ಕ್ವೇರ್ ಬಿಡ್ರಿ, ಓನ್ಲಿ 5 ಅಷ್ಟು ನೋಡಿರಿ. ಸ್ಕ್ವೇರ್ ಬಿಡ್ರಿ, ಎ ಅಷ್ಟು ನೋಡಿರಿ. ಈ ಎಗೂ ಕೂಡ 5ರಿಂದ ಭಾಗ ಹೋಗ್ತದೆ ಅಂತ ಹೇಳಿ ಬರ್ದಾರೆ. ಇಲ್ಲಿ 5 ಎ ಸ್ಕ್ವೇರನ್ನು ಭಾಗಿಸುತ್ತದೆ, ಅದರಂತೆ 5 ಇದು ಎಯನ್ನು ಸಹ ಭಾಗಿಸುತ್ತದೆ. ಸೊ ಇಲ್ಲಿ ಮುಂದೆ ನಾವೇನು ಮಾಡಬೇಕು? ಎ ಇಸ್ ಈಕ್ವಲ್ ಟು 5C ಸಮೀಕರಣ 1ರಲ್ಲಿ ಆದೇಶಿಸಿ ತಂದರು. ಅಂದರೆ ಇಲ್ಲಿ ಸಮೀಕರಣ 1 ಅದ, ಇದ್ರಾಗ ಎಲ್ಲೆಲ್ಲಿ ಎ ಐತಿಲ್ಲ ಅಲ್ಲಿ 5C ಬರಿ ಅಂದ್ರೆ ಎ ಜಾಗನ್ಯಾಗ. ಇಲ್ಲಿ ಎ ಸ್ಕ್ವೇರ್ ಐತಿಲ್ಲ, ಈ ಎ ಜಾಗನ್ಯಾಗ 5C ಬರಿ ಅಂದ್ರೆ. ಒಂದು ವೇಳೆ ಎ ಸ್ಕ್ವೇರ್ ಕೆಳಗೆ 4 ಇತ್ತಂದ್ರೆ ನಾವಿಲ್ಲಿ ಏನು ಮಾಡ್ಬೇಕು? ಸೂತ್ರ ಎ ಇಸ್ ಈಕ್ವಲ್ ಟು 4C ಅಂತ ಹೇಳಿ ಬರೀಬೇಕು. ಕೆಳಗೆ ಯಾವ ಸಂಖ್ಯೆ ಇರ್ತೈತಿಲ್ಲ ಆ ಸಂಖ್ಯೆ ಸಿ ಜೊತೆ ಇಡಬೇಕು. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ. ಈಗ 2 1 2, 2 2 4, 2 3 6. ಹಂಗೆ ಇಲ್ಲಿ 2 ಅಂದ್ರೆ ಏನ? ಎ ಇದ್ದಂಗೆ. ಆಮೇಲೆ ಇದು 2 ಫಿಕ್ಸ್ ವ್ಯಾಲ್ಯೂ. ಆಮೇಲೆ 1 2 3 ಏನು ವ್ಯಾಲ್ಯೂ ಬದಲಾಗ್ತಲ್ಲ ಸಿ ಇದ್ದಂಗೆ. ಸೊ 2C ಆಗ್ತೈತೆ. ಅದು ಏನಾಗ್ತೈತಿ? 2C. ಅಂದ್ರೆ ಈ ಸಿ ಜಾಗನಾಗ ಯಾವ ಬೇಕಾದ ಸಂಖ್ಯೆ ಬರ್ಬೋದು. 1 2 3 ಯಾವ ಬೇಕಾದ ಸಂಖ್ಯೆ ಬರ್ಬೋದು. 2 ಅನ್ನೋದು ಫಿಕ್ಸ್ ವ್ಯಾಲ್ಯೂ. ಇಲ್ಲಿ ಹಂಗೆ 5 ಅನ್ನೋದೊಂದು ಫಿಕ್ಸ್ ವ್ಯಾಲ್ಯೂ ಐತಿಲ್ಲ. ಇಲ್ಲಿ ಕೆಳಗೆ 5 ಇತ್ತಂದ್ರೆ 5C ಅಂತೇಳಿ ಬರ್ಕೋಬೇಕು. 8 ಇತ್ತಂದ್ರೆ ಇಲ್ಲಿ 8 ಇತ್ತಂದ್ರೆ 8C ಅಂತೇಳಿ ಎ ಇಸ್ ಈಕ್ವಲ್ ಟು 8C ಬರಬೇಕು. ಆಮೇಲೆ ನೋಡಿರಿ, ಇಲ್ಲಿ ಮ್ಯಾಲೆ ಎ ಇಲ್ಲಾಗಿತ್ತಪ್ಪ, ನಾವು ಬಿ ಕೊಟ್ಟಿರ್ತೀವಿ. ಅವಾಗ ಬಿ ಇಸ್ ಈಕ್ವಲ್ ಟು 5C ಅಂತೇಳಿ ಬರೀಬೇಕು. ಇದೊಂದು ನೆನ್ಪಿಟ್ಕೋರಿ. ಅಂದರೆ ಇವ ಫಿಕ್ಸ್ ಸಂಖ್ಯೆಗಳು ಇರಲ್ಲ, ನೆನ್ಪಿಟ್ಕೋರಿ. ಇರಲಿ, ಇಲ್ಲೇನಂದಾರವರ ಎ ಈಸ್ ಈಕ್ವಲ್ ಟು 5C ಸಮೀಕರಣ 1ರಲ್ಲಿ ಆದೇಶಿಸಿ. ಸಮೀಕರಣ 1ದಾಗ ಹಾಕೋಣ. ಸೊ ಇಲ್ಲಿ ಏನು ಮಾಡೋದು? ಬಿ ಸ್ಕ್ವೇರ್ ಬರ್ದೆವು. ಇಲ್ಲದಂಥ ಬಿ ಸ್ಕ್ವೇರ್ ನಾವು ಇಲ್ಲಿ ಬರ್ದೆವು. ಈಸ್ ಈಕ್ವಲ್ ಟು ಎ ಜಾಗನಾಗ ಏನು ಮಾಡೋದೈತಿ? 5C ಬರೀತಿ. ಎ ಜಾಗನಾಗ 5C. ಮ್ಯಾಲೆ ಇದು ಸ್ಕ್ವೇರ್ ಐತಿಲ್ಲ, ಇದನ್ನು ಇಲ್ಲಿ ಸ್ಕ್ವೇರ್ ಕೊಟ್ಟಿವಿ ನಾವು. ಸೊ 5C ಬ್ರಾಕೆಟ್ ರಚಿತು ಸ್ಕ್ವೇರ್. ಕೆಳಗೆ ಇದ್ದಿದ್ದು 5 ಇಲ್ಲಿ ಬರ್ತೀವಿ. ಇಲ್ಲಿ 5 ಐತಿಲ್ಲ, ಇದು 5 ಇಲ್ಲಿ ಬರ್ತೀವಿ. ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಈ 5C ಏನಾಗ್ತೈತಿ? 5ಕ್ಕೆ 2 ಘಾತ ಅಂದರೆ 5 5 25. 5ನ್ನ 2 ಸಲ ಗುಣಾಕಾರ 25 ಆಯಿತು ಇಲ್ಲಿ. ಆಮೇಲೆ ಸಿ ಜೊತೆ 2 ಘಾತ ಅಂದ್ರೆ C ಸ್ಕ್ವೇರ್ ಆಯ್ತು. ಸೊ 25C ಸ್ಕ್ವೇರ್ ಕೆಳಗೆ 5. ಸೊ ಇದಕ್ಕೆ 5ರಲ್ಲಿ ಕಟ್ತಾ ಹೊಡ್ತೀನಿ. 5 1 5, 5 5 25. ಆಲ್ರೆಡಿ ಅಡ್ವಾನ್ಸ್ ಕಡ್ದ ಹೊಡ್ತೀನಿ. 5 1 5, 5 5 25. ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯಿತು? ಇಲ್ಲಿ 5 ಉಳಿತು, ಇದು C ಸ್ಕ್ವೇರ್. 5C ಸ್ಕ್ವೇರ್ ಕೆಳಗೆ 1 ಇದ್ದದ್ದು ಬಿಟ್ಬಿಟ್ರಿ. ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5C ಸ್ಕ್ವೇರ್ ಉಳಿತು. ಇಲ್ಲಿ ಏನಂತೈತಿ? ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5C ಸ್ಕ್ವೇರ್. ಇಲ್ಲಿ 5 ಮತ್ತು C ಸ್ಕ್ವೇರ್ ನಡುವೆ ಗುಂಡ್ಲೆ ಇರ್ತದೆ, ಗುಣಾಕಾರ ಚಿಹ್ನೆ ಇರ್ತದೆ, ಅಥವಾ ಗುಣಾಕಾರದ ಸಂಬಂಧ ಇರ್ತದೆ. ಅವಾಗ ಏನು ಮಾಡ್ತೀವಿ? C ಸ್ಕ್ವೇರ್ ಇಲ್ಲೇ ಉಳಿತದ. 5ನ್ನು ಈಸ್ ಈಕ್ವಲ್ ಟು ಈಚೆ ಕಡೆ ಕಳ್ಸೋಣ, ಗುಂಡ್ಲೆ ಇದ್ದಿದ್ದು ಬಂದು ಇಲ್ಲಿ ಭಾಗಲೇ ಆಗಿಬಿಡ್ತದೆ. ಆಗಲೇ ಹೇಳಿ ಪ್ಲಸ್ ಇದ್ದಿದ್ದ ಸಂಖ್ಯೆ ಈಸ್ ಈಕ್ವಲ್ ಟು ಆಚೆ ಕಡೆ ಹೋಗೋಣ ಮೈನಸ್ ಆಗ್ತದೆ, ಮೈನಸ್ ಇದ್ದಿದ್ದು ಆಚೆ ಕಡೆ ಹೋಗೋಣ ಪ್ಲಸ್ ಆಗ್ತದೆ, ಡಿವೈಡ್ ಇದ್ದಿದ್ದು ಆಚೆ ಕಡೆ ಹೋಗೋಣ ಮಲ್ಟಿಪ್ಲಿಕೇಶನ್ ಆಗ್ತದೆ. ಈ ರೀತಿ. ಸೊ C ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಭಾಗಿಸು 5. ಇಲ್ಲಿ ಹಂಗೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಭಾಗಲೇ 5 ಆಗಿತ್ತಿಲ್ಲ, ಅದೇ ರೀತಿ ಇಲ್ಲಿ ಏನಾಗ್ತೈತಿ? ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಡಿವೈಡ್ ಬೈ 5 ಈಸ್ ಈಕ್ವಲ್ ಟು C ಸ್ಕ್ವೇರ್. C ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಭಾಗಿಸು 5. ಇನ್ನೊಂದು ರಿಪೀಟ್ ಮಾಡ್ತೀನಿ. C ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಡಿವೈಡ್ ಬೈ 5. ಯಾಕಂದ್ರೆ 5 ಗುಂಡ್ಲೆ ಇದ್ದಿದ್ದು ಇಲ್ಲಿ ಈಸ್ ಕೊಟ್ಟಿದ್ದು ಈಚೆ ಕಡೆ ಕಳ್ಸೋಣ ಭಾಕಾರ ಆಗ್ತದೆ.
ಸೊ ಇಲ್ಲಿ ನಾನು ಮ್ಯಾಲೆ ಬರ್ತಿದ್ದಿಲ್ಲ ಅದೇ ರೀತಿ ಇಲ್ಲಿ ಬರಿಬೇಕು. ಇಲ್ಲಿ 5 ಇದು ಬಿ ಸ್ಕ್ವೈರನ್ನು ಭಾಗಿಸುತ್ತದೆ. ಇಲ್ಲಿ ಹಂಗೆ ಎ ಸ್ಕ್ವೈರನ್ನು ಭಾಗಿಸ್ತಿದ್ದು ಬರ್ತಿದ್ದಿಲ್ಲ, ಸೇಮ್ ಅದನ್ನ ಇಲ್ಲಿ 5 ಇದು ಬಿ ಸ್ಕ್ವೈರನ್ನು ಭಾಗಿಸುತ್ತದೆ. ಅದರಂತೆ ಇಲ್ಲಿ ಹಂಗೆ ಅದರಂತೆ ಬರ್ದಿಲ್ಲ, ಇದು ಅದು ಅಂದರೆ ಯಾವುದು 5 ಬಿಯನ್ನು ಸಹ ಭಾಗಿಸುತ್ತದೆ. 5 ಬಿ ಸ್ಕ್ವೈರನ್ನು ಭಾಗಾಕಾರ ಮಾಡ್ತೈತೆ ಅಂದ್ಬೇಕು, ಬಿನ ಕೂಡ ಭಾಗಿಸ್ತದ. ಈ ರೀತಿ ಬರಿಬೇಕು ವಾಕ್ಯ. ಹಾಗಾದ್ರೆ ನೋಡ್ರಿ, ಇಲ್ಲಿ ಎ ಮತ್ತು ಬಿಗಳ ಸಾಮಾನ್ಯ ಅಪವರ್ತನ ಯಾವುದೈತಿ 5. ಯಾಕಂದರೆ ಎರಡು ಸಂಖ್ಯೆನ 5 ಭಾಗಿಸ್ತಾವೆ. ಎಗೂ ಕೂಡ 5 ಭಾಗ ಹೋಗ್ತದೆ, ಬಿಗೂ ಕೂಡ 5 ಭಾಗ ಹೋಗ್ತದೆ. ಸೊ ಇಲ್ಲಿ ಬರಿಬೇಕು, ಇಲ್ಲಿ ಎ ಮತ್ತು ಬಿಗಳ ಸಾಮಾನ್ಯ ಅಪವರ್ತನವು 5 ಆಗಿದೆ. ಇಲ್ಲಿ ಎ ಮತ್ತು ಬಿಗಳ ಸಾಮಾನ್ಯ ಅಪವರ್ತನವು 5 ಆಗಿದೆ. ಆದ್ದರಿಂದ ಎ ಮತ್ತು ಬಿ ಇವು ಸಂಯುಕ್ತ ಸಂಖ್ಯೆಗಳಾಗಿವೆ. ಸಂಯುಕ್ತ ಅಂದ್ರೆ ಭಾಜ್ಯ ಸಂಖ್ಯೆಗಳು. ಇಲ್ಲಿ ಎ ಮತ್ತು ಇಲ್ಲಿ ಎ ಮತ್ತು ಬಿ ಇವು ಸಂಯುಕ್ತ ಸಂಖ್ಯೆಗಳಾಗಿವೆ. ಎ ಮತ್ತು ಬಿ ಇವು ಸಂಯುಕ್ತ ಸಂಖ್ಯೆಗಳಾಗಿವೆ. ಸೊ ಆದ್ದರಿಂದ √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ √5 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ. ಯಾಕಂದ್ರೆ √5 ಇದು ಆಲ್ರೆಡಿ ಅಭಾಗಲಬ್ಧ ಸಂಖ್ಯೆ ಇತ್ತು. ನಾವಿಲ್ಲೇನು ಬರ್ದೆವು? ಭಾಗಲಬ್ಧ ಸಂಖ್ಯೆ. ಸೊ √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ. ಆದ್ದರಿಂದ √5 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ. ಸೊ ಆದ್ದರಿಂದ √5 ಇದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂಥೇಳಿ ನಾವು ಸಾಧನೆ ಮಾಡಿದೆವು. ಇಷ್ಟ ಒಂದು ಉದಾಹರಣೆ ನಿಮಗೆ ತಿಳಿತಂತ ತಿಳ್ಕೊತೀನಿ. ಧನ್ಯವಾದಗಳು.